ನಮಸ್ತೆ, ನಾನು ಇವತ್ತು ಉಡುಪಿಯಿಂದ ಆದಿದ್ವಾರ ಜಾಬ್ ಹಬ್ಬಕ್ಕೆ ಬಂದಿದ್ದೇನೆ. ಮಂಗಳೂರಿಂದ ಕಣ್ಣು ಕಾಣದವರಿಗೆ, ಕಿವಿ ಕೇಳದವರಿಗೆ ಎಲ್ಲರಿಗೆ ಕೂಡ ಇವತ್ತು ಜಾಬನ್ನು ಕೊಡ್ತಾ ಇದ್ದಾರೆ. ಆ ಜಾಬ್ಗೆ ನಾನು ಬಂದಿದ್ದೇನೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಬೈಂದೂರು ಶಾಸಕರಿಗೆ ಅನಂತ ಧನ್ಯವಾದಗಳು. ಬಹುಶಃ ಬೈಂದೂರಿನ ಜನಪ್ರಿಯ ಶಾಸಕರಾಗಿರುವಂಥ ಶ್ರೀ ಗುರುರಾಜ್ ಶೆಟ್ಟಿ ಗಂಟಿಹೊಳಿ ಅವರ ಸಮೃದ್ಧ ಬೈಂದೂರು ಪರಿಕಲ್ಪನೆಯಲ್ಲಿ ಒಂದು ದೊಡ್ಡದಾದ ಹೆಜ್ಜೆಯನ್ನು ದಿವ್ಯಾಂಗರ ಕ್ಷೇತ್ರಕ್ಕೆ ಇಟ್ಟಿದ್ದಾರೆ ಅಂತೇಳಿ ಮೊದಲಿಂದಾಗಿ ಹೇಳ್ತೀನಿ. ಅಂದ್ರೆ ಸೈ ಕೈ ಇಲ್ದಿಲ್ಲ ಅಂದಕ್ಕ ನಾವು ಪೂರ ಜೀವ ಇಲ್ದಿದ್ದಾರೆ ಅನ್ನುವಂಥ ಒಂದು ಫೀಲಿಂಗ್ ಅವ್ರಿಗೆ ಬಪ್ಪದಿಲ್ಲ. ಅವ್ರು ಹೇಳೋದು ನೀವು ಆ ಕರುಣೆ ತೋರ್ಸಕ್ಕೆ ಹೋಗ್ಬೇಡಿ, ಅವ್ರಿಗೆ ದಾರಿ ತೋರಿಸಿ ಎಂಬುದವ್ರು. ಅವ್ರದ್ದೊಂದು ಕಾನ್ಸೆಪ್ಟ್ ಇದೆ, ಎರಡು ಕೈ ಇಲ್ಲ ಎರಡು ಕಾಲಿಲ್ಲ ಅಂತ ಇಟ್ಕಣಿ. ಮಾತಾಡೋಕೆ ಬರ್ತಲ್ದ, ಆಲೋಚನೆ ಮಾಡೋಕೆ ಬರ್ತಲ್ದ. ನೀವು ಯಾವುದೋ ಒಂದು ಒಳ್ಳೆ ಹೋಟ್ಲಿಗೆ ಒಂದ್ರಾಗ ರಿಸೆಪ್ಷನ್ ಆಗಿ ಇಟ್ಕಣಿ. ಏನು ಹತ್ತಕ್ಕೆ ಎಂಬುದವ್ರು ಬಂದರನ್ನ ಮಾತಾಡ್ಸೋಕತ್ತ, ಏನು ಮಾಡ್ಕೊಂಡು ಹೇಳೋಕತ್ತ ಅಂತ ಹೇಳಿದ್ರೆ ಅವ್ರದ್ದು ಒಂದು ಇನ್ನೊಂದು ಕೆಲಸ ಅಂತ ಕೇಳಿದ್ರೆ, ಸಂಸ್ಥೆಗಳು ಅಂಗವಿಕಲರು ಅಥವಾ ದಿವ್ಯಾಂಗರನ್ನ ಜಾಬ್ ಕೊಡೋಕೆ ಫಸ್ಟ್ ಆಲೋಚನೆ ಮಾಡ್ಕೋ. ಈ ರೀತಿ ಇತ್ತಲ್ದ, ನಮ್ಮಲ್ಲಿ ಒಂದು ಜಾಬ್ ಅವ್ರಿಗೆ ಕೊಡ್ತೋ ಅಂತ ಹೇಳಿ ಆ ಒಂದು ಮಾನಸಿಕತೆಯನ್ನ ಇಡೀ ದೇಶದಲ್ಲಿ ರೆಡಿ ಮಾಡಬೇಕು ಅನ್ನುವಂಥ ಒಂದು ಇಂಟೆನ್ಷನ್ ಅನ್ನ ಪ್ರತೀಕ್ ಸರ್ ಮತ್ತು ಅವ್ರ ಟೀಮ್ ಇಟ್ಕೊಂಡಿರು. ನಮ್ದೊಂದು ಸಂಸ್ಥೆ, ನಮ್ದೊಂದು ಶಾಲೆ, ನಮ್ದೊಂದು ಹೋಟೆಲ್, ನಮ್ದೊಂದು ಬಿಲ್ಡಿಂಗ್, ನಮ್ದು ಯಾವುದೊಂದು ಬಿಸ್ನೆಸ್, ಒಂದಾರು ಹ್ಯಾಂಡಿಕ್ಯಾಪಿಗೆ ಒಂದಾರು ಉದ್ಯೋಗ ಕೊಡಬೇಕು. ಕೊಡೋಕಬೇಕಾದಂಥ AI ಟೆಕ್ನಾಲಜಿ ನಾವು ರೆಡಿ ಮಾಡಿ ಕೊಡ್ತೋ. ನಿಮ್ಗೆ ಅವ್ರು ಲೆಕ್ಕ ಮಾಡಿ ಕೊಡ್ತೋ, ಅಕೌಂಟ್ ಮಾಡಿ ಕೊಡ್ತೋ. ನೀವು ಅವ್ರ ಹತ್ರ ಯಾವ್ದು ಇಲ್ಲ ಅಂತ ಕೇಳ್ಬೇಡಿ, ಒಂದು ಕೈ ಇಲ್ಲ ಅಂತ ಕೇಳ್ಬೇಡಿ, ಉಳ್ದೆಲ್ಲ ಇತ್ತಲ್ದ, ಕಾಲಿತ್ತು, ಕಣ್ಣಿತ್ತು, ಕೆಮ್ಮಿ ಇತ್ತಲ್ದ, ಅಥವಾ ಕಾಲಿಲ್ಲ ಅಂತ ಇಟ್ಕೊಂಡು ಉಳಿದಿತ್ತಲ್ದ, ಅದಕ್ಕೆ ಸರಿಯಾಪ ಉದ್ಯೋಗ ಕೊಟ್ಟರೆ ಇಡೀ ದೇಶದಲ್ಲಿ ಫಸ್ಟ್ ದಿವ್ಯಾಂಗರಿಗೆ ಫಸ್ಟ್ ಪ್ರಿಫರೆನ್ಸ್ ಅಂತ ಕೊಟ್ಟ ತಕ್ಷಣ ಈ ಸಮಸ್ಯೆನೇ ಸಾಲ್ವ್ ಆಗಿ ಬಿಡ್ತದೆ. ಅವ್ರನ್ನ ಅಯ್ಯೋ ಪಾಪ ಅಂದೇಳಿ ನೀವು ಮಾರ್ಕಿ ಅವ್ರು ಮಾರ್ಕಿ ಪುರಾಜದ ಕಣ್ಣೀರು ಹಾಕೋದು ಬೇಡ, ಅವ್ರಿಗೆ ದಾರಿ ತೋರಿಸಿ ಅವರಾಗಲಿ ಜೀವಂತ ಎದ್ದು ನಿಲ್ತಾರ ಅಂತಾರೆ. ಬಹುಶಃ ನನಗೆಲ್ಲ ಕಲ್ಪನೆಗಳಿಂತ ಅತಿ ಖುಷಿಯಾದದ್ದು ಈ ಕಲ್ಪನೆ. ಅವ್ರು ಸ್ವತಂತ್ರ ಬದುಕೋಂಗ್ ಮಾಡಿ ತೋರಿಸ್ತಾ ಇದ್ರಲ್ಲ, ಅದಕ್ಕೋಸ್ಕರ ಅವ್ರಿಗೆ ವಿಶೇಷವಾದ ಅಭಿನಂದನೆಗಳನ್ನ ಹೇಳ್ತಾ, ಜನ ಜಾಸ್ತಿ ಆಗ್ತಾ ಇದ್ರ ಸೊ ಅವ್ರು ಬ್ಯಾಚ್ ಪ್ರಕಾರ ಮಾಡಿ ಕಳಿಸ್ತಾರೆ. ಬಹುಶಃ 30 ಜನ ಜಾಬ್ ಇಂಟರ್ವ್ಯೂ ತಗೋತಾರೆ. ಇಂಟರ್ವ್ಯೂ ತಗೊಂಡಾಗ 500 ಕಂಪ್ನಿ ಕರೆದ ನಮ್ಗೆ ಯಾರು ಅಂತೇಳಿ ಅವ್ರು ಹುಡುಕೋದಿಲ್ಲ. ಇವರು ಇಂಟರ್ವ್ಯೂ ತಗೊಂಡು ನಿಮಗೆ ಯಾವ್ದು ಮಾಡೋಕಾಗ್ತ ಅದನ್ನ ಅವ್ರ ಲಿಸ್ಟಿಗೆ ಹಾಕಂತ್ರ. ಅದಾದ್ಮೇಲೆ ನಾ ಹೇಳಲ್ಲ, ನಿಮ್ಮ ಹತ್ರ ಯಾವ್ದಿದೆ ಅದನ್ನು ಸರಿಯಾಗಿ ನಿಮ್ಗೆ ಯಾವ ಜಾಬ್ ಬೇಕು ಆ ಕಂಪ್ನಿಗೆ ಅವ್ರು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದ್ರ ನಂತರ ನಿಮ್ಮ ಇಂಟ್ರೆಸ್ಟ್ ಅಂತ ಕೇಳ್ತಾರೆ. ಸೊ ಇಂಟರ್ವ್ಯೂ ಅಲ್ಲಿ ನಿಮ್ಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ಕೊಡಿ. ಆ ಆ್ಯಪಲ್ಲಿ ಅದನ್ನು ಇಂಟರ್ವ್ಯೂ ಆ ಸಿಸ್ಟಮನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತೊಮ್ಮೆ ನಾನು ಹೇಳ್ತೇನೆ, ದೇವಿ ಮೂಕಾಂಬಿಕೆ ಆಶೀರ್ವಾದದಿಂದ ದೇವರು ನಮಗೆ ಇಂಥದ್ದೆಲ್ಲ ಒಂದು ಯೋಗ ಅವಕಾಶವನ್ನು ಕೊಟ್ಟಿದ್ದಾನೆ. ಪ್ರತೀಕ್ ಸರ್ ಅಂತ, ರಮೇಶ್ ಸರ್ ಅಂತ ಮನುಷ್ಯರು ನಮಗೆ ಸಿಗ್ತಾರೆ. ಅಸಿಸ್ಟ್ ಟೆಕ್ ಸಿಂಬಯೋನಿಕ್ ಅನ್ನುವಂಥ ಸಂಸ್ಥೆಗಳು ನಮಗೆ ಸಿಗ್ತದೆ. ಅದನ್ನು ನಾವು ಮಾಡ್ತೇವಂತ ಹೊರಟಾಗ ಇಷ್ಟು ದೊಡ್ಡ ಜನಬೆಂಬಲ ನಿಮ್ಮ ಕಡೆಯಿಂದ ಬರ್ತದೆ. ಇದ್ರಾಗ ಎಷ್ಟು ಜನ ಉಪಕಾರ ಆತ್ತ, ಎಷ್ಟು ಜನ ಒಳ್ಳೇದಾಗ್ತ, ಇದೆಲ್ಲವೂ ದೇವ್ರ ಇಚ್ಛೆ. ನಮ್ಮ ಪ್ರಯತ್ನ ಬೆಳಗ ಮುಂಚೆ ಎದ್ಕಂದು ಹಿಂಗಿಂದ ಏನೆಲ್ಲ ಸಿಕ್ಕತ್ತಂದು ಹುಡುಕೋದು, ಅದನ್ನ 100 ಜನರ ಹತ್ರ ಬಾಯ ಬಡ್ಕಂದು ಅದನ್ನ ಒಂದು 10 ಜನಿಗೆ ಉಪಕಾರ ಹಾಕಂಗೆ ಪ್ರಯತ್ನ ಮಾಡೋದು. ಸೊ ಕೊನೆಗೆ ಯಾರ್ದಾರು ಮನೆಗೆ ಮೊನ್ನೆ ಅದೊಂದು ಕಾರ್ಯಕ್ರಮ ಮಾಡಿ ನಮಗೊಂದು ಇದು ಉಪಕಾರ ಆಯ್ತು ಮಾರ್ರೆ ಅಂತೇಳಿ ಹೇಳಿ ಮನೆ ಎದುರೆಲ್ಲರೂ ಬಂದಳಿಗೆ ನೀವು ಹೇಳ್ರೆ ನಮ್ಮ ಜೀವನ ಅದೇ ಸಾರ್ಥಕ. ಎಲ್ಲವನ್ನೂ ಎಲೆಕ್ಷನ್ನಿಗೂ ಓಟಿಗೂ ಮಾಡೋಕ್ಕಾಗ್ತಿಲ್ಲ, ಜೀವನದ ಉಪಕಾರ ಮಾಡುವಂಥ ಅವಕಾಶವನ್ನು ಬಿಟ್ಟುಕೊಡೋಕ್ಕಾಗ್ತಿಲ್ಲ ಅಂತೇಳಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಟೈಪ್ ಕೊಟ್ಟಂತ ಪ್ರತೀಕ್ ಸರ್, ಪ್ರಿನ್ಸಿಪಾಲ್ರ, ಅಧಿಕಾರಿಗಳ, ನಮ್ಮ ಪ್ರತೀಕ್ ಸರ್ ಟೀಮ್ ರಿಷಿ, ಆಮೇಲೆ ಈ ಕಾಲೇಜಿನ ಇಡೀ ವ್ಯವಸ್ಥೆ, ನನ್ನ ಕಾರ್ಯಕರ್ತರು, ಪತ್ರಕರ್ತರು ಮತ್ತೆಲ್ಲರಿಗೂ ಪ್ರತ್ಯಕ್ಷ ಪರೋಕ್ಷ ಸಹಾಯ ಮಾಡಿದಂಥ ನಿಮ್ಗೆಲ್ಲರಿಗೂ ಸಹಿತ ದೇವಿ ಮೂಕಾಂಬಿಕೆ ಆಶೀರ್ವಾದಕ್ಕೆ ಅಂತ ಉಪಕಾರ ಮಾಡೋಕೆ ಅವಕಾಶ ಸಿಕ್ಕಳಿಕೆ ಫಸ್ಟ್ ಮಾಡ್ಕೊಂಡು ಬಿಡುವ. ನಾಳೆ ಮಾಡ್ತೇನೆ ಮನ್ಸು ಮಾಡ್ರೆ ವ್ಯವಸ್ಥೆಗಳು ಸಿಗದೇ ಇರ್ಬೋದು ಅಂತೇಳಿ ಹೇಳ್ತಾ ಎಲ್ರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.
ಇವತ್ತು ನಾವಿಲ್ಲಿ ಆದಿದ್ವಾರ ಜಾಬ್ ಹಬ್ಬಕ್ಕೆ ಬಂದಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಕಿವಿ ಕೇಳದೇ ಇದ್ದವರಿಗೆ, ಕಣ್ಣು ಕಾಣದೇ ಇದ್ದವರಿಗೆ, ಬೇರೆ ಬೇರೆ ರೀತಿಯ ವಿಕಲಚೇತನರಿಗೆ ಇವತ್ತು ಜಾಬನ್ನು ನೀಡಲಿಕ್ಕೆ ಕಂಪನಿಯವರು ಬಂದಿದ್ದಾರೆ. ಇದರಲ್ಲಿ ನಮಗೆ ಯಾವುದು ಸೂಕ್ತವಾಗ್ತದೋ ಅನ್ನೋದನ್ನು ನೋಡಿಕೊಂಡು ನಾವು ಆ ಜಾಬನ್ನು ನಾವು ಆಯ್ಕೆ ಮಾಡಿಕೊಳ್ತೀವಿ. ನಮಗೆ ಸೂಕ್ತ ಪ್ಲೇಸ್ನಲ್ಲಿ ಜಾಬ್ ಸಿಕ್ಕಿದರೆ ಖಂಡಿತವಾಗಿ ನಾವು ಆ ಜಾಬ್ನಲ್ಲಿ ಸೇರಿಕೊಂಡು ನಾವು ಒಳ್ಳೆಯ ರೀತಿಯ ಜಾಬನ್ನು ಮಾಡಿ ಅವರಿಗೆ ಕಂಪನಿಗೆ ಹೆಸರು ಬರುವ ರೀತಿಯಲ್ಲಿ ನಾವು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ. ನಮಗೆ ಸೂಕ್ತವಾದಂಥ ಜಾಬ್ ಸಿಗಲಿ ಅಂತ ಹೇಳ್ತಾ ನಮ್ಮಂತೆ ಸಾಕಷ್ಟು ಜನ 3 ಜಿಲ್ಲೆಯಿಂದ ಕಾರವಾರ, ಉಡುಪಿ, ಮಂಗಳೂರಿನಿಂದ ಸಾಕಷ್ಟು ಜನ ಶ್ರವಣದೋಷವುಳ್ಳ ವಿಕಲಚೇತನರು ಕೂಡ ಇವತ್ತು ಜಾಬ್ಗೆ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಜಾಬ್ ಸಿಗಲಿ ಅಂತ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಥ್ಯಾಂಕ್ ಯು. The power of partnership. Today is the best display that is within few weeks, not months, not years, just in few weeks, we are able to put together his event with his guidance, with his help. So thank you very much, sir, for all your help. I think it is your leadership which is taking this place to heights. I think Bangalore should not be only the best place or a part of the district in India, but it should probably find global footprint under your leadership. So thank you very much. A big round of applause for Honorable MLA sir. ಆದಿತ್ಯವಾರ ಜಾಬ್ ಹಬ್ಬ ಅಸಿಸ್ಟೆಕ್ ಇವರ ಸಹಭಾಗಿತ್ವದಲ್ಲಿ ಸಮೃದ್ಧ ಬೈಂದೂರು ನಮ್ಮ ಶಾಸಕರ ಕನಸಿನ ಕಾರ್ಯಕ್ರಮ. ಈ ಕನಸಿನ ಕಾರ್ಯಕ್ರಮವನ್ನು ಸಾರ್ಥಕತೆಗೊಳಿಸಲಿಕ್ಕೋಸ್ಕರ ನಮ್ಮ ಆದಿದ್ವಾರ ಜಾಬ್ ಹಬ್ಬವನ್ನು ಅಸಿಸ್ಟೆಕ್ನವರ ಒಂದು ಮುಂದಾಳತ್ವದಲ್ಲಿ ಮಾಡ್ತಾ ಇದ್ದೇವೆ. ಅದನ್ನು ಸಂಪೂರ್ಣವಾಗಿ ಇದು ಒಂದು ಕಾರ್ಯಕ್ರಮ ಅನ್ನುವಂಥದ್ದು ಶಾಸಕರು ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ 3 ವರ್ಷದಲ್ಲಿ ಮಾಡ್ಕೊಂಡು ಬಂದರು. ಯಾವುದಂದರೆ CSR ಫಂಡಲ್ಲಿ ಬೇರೆ ಬೇರೆ ಅಶಕ್ತರಿಗೆ ಸಹಾಯ ಮಾಡುವಂಥದ್ದು, ಆರೋಗ್ಯದಲ್ಲಿ ತೊಂದರೆ ಇರುವಂಥವರಿಗೆ ಸಹಾಯ ಮಾಡುವಂಥ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದರು. ಈಗ ಮುಂದೆ ಬಂದು ಒಂದು ಹೆಜ್ಜೆ ಮುಂದೆ ಬಂದು ಶಾಸಕರ ಯೋಚನೆ ದಿವ್ಯಾಂಗರ ಕಡೆಗೆ ಬಂದಿದೆ. ದಿವ್ಯಾಂಗರಂದರೆ ಯಾರು ಅಂಗವಿಕಲರು, ಹುಟ್ಟು ಅಂಗವಿಕಲರಾದವರು, ಬೇರೆ ಬೇರೆ ಆಕ್ಸಿಡೆಂಟ್ಗಳಾಗಿ ಮರದಿಂದ ಬಿದ್ದು ಅಥವಾ ವಾಹನಗಳಲ್ಲಿ ತೊಂದರೆಯಾಗಿ ಬೇರೆ ಬೇರೆ ಇದರಲ್ಲಿ ಅಂಗವಿಕಲತೆಯಿಂದ ಬಂದಂಥವರನ್ನು ನಾವು ಒಂದಷ್ಟು ಗಮನಿಸಬೇಕು ಅನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡಂಥ ಶಾಸಕರು ಇವತ್ತು ಇಲ್ಲಿ ಈ ಜಾಬ್ ಹಬ್ಬ. ಇದರ ಉದ್ದೇಶ ಅವರಿಗೆ ಯಾವ ಜಾಬ್ ಸೂಟ್ ಆಗ್ತದೆ, ಅವರು ದಿವ್ಯಾಂಗರು ಅಂತ ಅವರನ್ನು ನೆಗ್ಲೆಕ್ಟ್ ಮಾಡಬಾರ್ದು, ಅವರನ್ನು ನೋಡಿ ನಾವು ಅಳಬಾರ್ದು, ಅವರಿಗೆ ನಾವು ಸಹಕರಿಸಬೇಕು, ಅವರು ಸ್ವಂತ ಜೀವನ ಮಾಡಲಿಕ್ಕೆ ಸಹಕಾರ ಕೊಡಬೇಕನ್ನುವಂಥದ್ದು ನಮ್ಮ ಬೈಂದೂರು ಶಾಸಕರಾದಂಥ ಗುರುರಾಜ್ ಗಂಟಿಹೊಳೆ ಅವರ ಒಂದು ಪರಿಕಲ್ಪನೆ. ಸೊ ಅದನ್ನು ಇವತ್ತು ಇಲ್ಲಿ ಸಾರ್ಥಕತೆ ಮಾಡ್ತಾ ಇದ್ದಾರೆ. ಇದು ಪ್ರಥಮ ಹೆಜ್ಜೆ. ಈ ಹೆಜ್ಜೆ ಮುಂದುವರೆದು ಮುಂದಕ್ಕೆ ಬಂದು ಮುಂದಿನ ದಿನಗಳಲ್ಲಿ ನಮ್ಮ ಸಂಪೂರ್ಣವಾದ ನಮ್ಮ ಈ 3 ಜಿಲ್ಲೆಗಳನ್ನು ಕೇಂದ್ರೀಕೃತವಾಗಿ ಮಾಡ್ತಾ ಇದ್ದಾರೆ. ನಮ್ಮ ಈ 3 ಜಿಲ್ಲೆಯಲ್ಲ, ರಾಜ್ಯದ ಎಲ್ಲ ಈ ಒಂದು ಇದನ್ನು ಯಾರಿಗೆ ಬೇಕು ಇದರ ಸೌಕರ್ಯ ಅದನ್ನು ಅವರು ಪಡಿಬೇಕು ಅಂತ ಹೇಳ್ತಾ ನಾನು BS ಸುರೇಶ್ ಶೆಟ್ಟಿ, ಸಮೃದ್ಧ ಬೈಂದೂರಿನ ಅಧ್ಯಕ್ಷರು. ಎಲ್ಲ ವಿಕಲಚೇತನರಿಗೂ ಕೂಡ ಅಪಾರ್ಚುನಿಟಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾನು ಡೆಫ್ ಆ್ಯಂಡ್ ಡಮ್ ಮಕ್ಕಳಿಗೆ ಸೈನ್ ಲ್ಯಾಂಗ್ವೇಜಲ್ಲಿ ಅವರಿಗೆ ಅವರು ಏನು ಹೇಳ್ತಾರೆ ಅದನ್ನು ಸೈನ್ ಲ್ಯಾಂಗ್ವೇಜಲ್ಲಿ ನಾನು ಇಂಟರ್ಪ್ರಿಟರ್ ಆಗಿ ಅವರಿಗೆ ಸನ್ನೆ ಭಾಷೆ ಮೂಲಕ ಭಾಷೆಯನ್ನು ಹೇಳಿದ್ದೇನೆ. ಮತ್ತು ಇನ್ನು ಮುಂದೆ ಕೂಡ ಹೆಚ್ಚೆಚ್ಚು ಅವಕಾಶ ಮಕ್ಕಳಿಗೆ ಸಿಗಲಿ. ಇದು ದೊಡ್ಡ ಕಾರ್ಯಕ್ರಮ, ಇದಕ್ಕೆ ಎಲ್ಲರ ಸಂಪೂರ್ಣ ಸಹಕಾರ ಇದೆ. ಇನ್ನು ಹೆಚ್ಚೆಚ್ಚು ಮಕ್ಕಳಿಗೆ ಅವಕಾಶ ಒದಗಿಸಿಕೊಟ್ಟಿದ್ದಕ್ಕೆ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತೇನೆ. ನಮಸ್ತೆ, ನನ್ನ ಹೆಸರು ಸವಿತಾ ಅಂತ. ಇದು ವಿಕಲಚೇತನ ಕಾರ್ಯಕ್ರಮ ಆದಿದ್ವಾರ ಇದರಿಂದ ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಮಂಥವರ ಮಕ್ಕಳಿಗೆ ತುಂಬ ಹೆಲ್ಪ್ ಆಗಿದೆ. ನನ್ನ ಮಗಳಿಗೆ ಕಿವಿ ಕೇಳೋದಿಲ್ಲ, ಮಾತಾಡ್ಲಿಕ್ಕೆ ಬರೋದಿಲ್ಲ. ಇವಳು ವಾಗ್ಜ್ಯೋತಿ ಮೂಡುಬಗೆ ಶಾಲೆಯ ಹಳೆ ವಿದ್ಯಾರ್ಥಿ ಆಗಿದ್ದಾಳೆ. ಇವತ್ತು ಈ ಕಾರ್ಯಕ್ರಮದಲ್ಲ ನಮಗೆಲ್ಲ ಒಂದು ಕರೆದು ಒಂದು ಇದು ಮಾಡಿದ್ದಕ್ಕೆ ನಮ್ಗೆ ತುಂಬ ಧನ್ಯವಾದ. ನಮ್ಮಂಥವ್ರ ಮಕ್ಕಳಿಗೆ ಇಂಥ ಒಂದು ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಒಂದು ಅವಕಾಶ ಇದು. ಇಂಥ ಒಂದು ಕಡೆ ಈ ಒಂದು ಎಲ್ಲ ಕಂಪನಿಯವರು ಇಂಥ ಮಕ್ಕಳನ್ನು ಕರೆದು ಒಂದು ಉದ್ಯೋಗದ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇರೋದು ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇಂಥ ಒಂದು ಕಾರ್ಯಕ್ರಮದಿಂದ ವಿಕಲಚೇತನ ಎಲ್ಲ ಮಕ್ಕಳಿಗೆ ಒಂದು ಜಾಬ್ ಒಂದು ಆದರೆ
ನಮ್ಮಂತ ಹೆತ್ತವ್ರಿಗೆ ತುಂಬ ಹೆಲ್ಪ್ ಆಗತ್ತೆ. ಈಗ ವಿಕಲಚೇತನರು ಸಹ ಈ ಸಮಾಜದ ಅವಿಭಾಜ್ಯ ಅಂಗವಾಗಿದ್ದು ಅವರು ಇತರರಂತೆ ಸಮಾಜದಲ್ಲಿ ಇತರರಂತೆ ಸಮಾನವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತಾಗಬೇಕು. ಈ ನಿಟ್ಟಿನಲ್ಲಿ ಇವರ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಭದ್ರತೆ, ಪುನರ್ವಸತಿಗೆ ಸಂಬಂಧಿಸಿದಂತೆ ವಿಕಲಚೇತನರ ಹಕ್ಕುಗಳ ಅಧಿನಿಯಮ 2016 ಜಾರಿಗೆ ಬಂದು 21 ಬಗೆಯ ಅಂಗವಿಕಲತೆ ಇರುವವರಿಗೆ ಈ ಅಧಿನಿಯಮ ಜಾರಿಗೆ ಆಗ್ತದೆ. ಇದರಲ್ಲಿ ಸಾಮಾಜಿಕ ಭದ್ರತೆ ಇದಕ್ಕೆ ಸಂಬಂಧ ಅವರು ಸ್ವಾವಲಂಬಿಯಾಗಿ ಸಮಾಜದ ಮುಖ್ಯವಾಹಿನಿಗೆ ಬರುವ ಉದ್ದೇಶದಿಂದ ಇಂದು ನಮ್ಮ ಉಡುಪಿ ಜಿಲ್ಲೆಯ ಎಲ್ಲ ವಿಶೇಷ ಚೇತನರಿಗೆ ಬೈಂದೂರು ಮಾನ್ಯ ಶಾಸಕರಾದಂತಹ ಗೌರವಾನ್ವಿತ ಗಂಟಿಹೊಳೆ ಸರ್ ಇವರ ನೇತೃತ್ವದಲ್ಲಿ ಇಂದು ಉದ್ಯೋಗ ಮೇಳ ಅಂದರೆ ವಿಕಲಚೇತನರಿಗಾಗಿಯೇ ಉದ್ಯೋಗ ಮೇಳವನ್ನು ಇಂದು ಹಮ್ಮಿಕೊಳ್ಳಲಾಗಿದೆ. ಸುಮಾರು ಜನ ಉಡುಪಿಯಲ್ಲಿ ನಿರುದ್ಯೋಗಿಗಳಿದ್ದಾರೆ. ಕೆಲವರು ಕ್ವಾಲಿಫಿಕೇಷನ್ ಇದೆ, SLC ಆಗಿದೆ, PUC ಆಗಿದೆ, ಆದರೆ ಯಾವುದೇ ಉದ್ಯೋಗ ಇರದೆ ಮನೆಯಲ್ಲೇ ಇದ್ದಾರೆ. ಹಾಗೆ ಕೆಲವರಿಗೆ ಏನಂದರೆ ಕ್ವಾಲಿಫಿಕೇಷನ್ ಇದ್ದರೂ ಅವರಿಗೆ ಡಿಸೇಬಲ್ಡ್ ಆಗಿರೋದ್ರಿಂದ ಈ ನಾರ್ಮಲ್ ನಮ್ಮದು ಉದ್ಯೋಗ ಮೇಳ ಮಾಡ್ತಾರೆ, ನಾರ್ಮಲ್ ಜನರಿಗೆ ಮಾಡುವಾಗ ಅವರಿಗೆ ಇದರಲ್ಲಿ ಅವಕಾಶನೇ ಸಿಗೋದಿಲ್ಲ, ರಿಜೆಕ್ಟ್ ಆಗ್ತಾರೆ ಡಿಸೇಬಲ್ಡಿಗೆ. ಅದಕ್ಕಾಗಿ ಈಗ ಡಿಸೇಬಲ್ಡಿಗೆ ಇವತ್ತು ಉದ್ಯೋಗ ಮೇಳ ಹಮ್ಮಿಕೊಂಡಿದ್ದು ಅವರಿಗೆ ಒಂದು ಸ್ವಾವಲಂಬಿಯಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಅವಕಾಶ ಆಗಿದೆ. ಈಗ ಎಲ್ಲ ಕಡೆ ಇದು ಕಂಪನೀಸ್ ಎಲ್ಲ ಇರ್ತಾರೆ, ಆದರೆ ಅವರು ಎಲ್ಲ ಜಿಲ್ಲೆಗೆ ಸಹ ಹೋಗೋದಿಲ್ಲ. ನಮ್ಮ ಉಡುಪಿಯಲ್ಲಿ ಅಂದರೆ ಮಾನ್ಯ ಶಾಸಕರು ಈಗ ಇದರದ್ದು ಅವರಿಗೊಂದು ಮಾನವೀಯತೆ, ಆಮೇಲೆ ವಿಕಲಚೇತನರ ಬಗ್ಗೆ ವಿಶೇಷ ಆಸಕ್ತಿ, ಆಮೇಲೆ ಮಾನವೀಯತೆ ಗುಣ ಇದೆಲ್ಲ ಇರುವುದರಿಂದ ಅವರು ಉಡುಪಿ ಜಿಲ್ಲೆಗೆ ಬರ್ತಾರೆ. ಬಂದು ಈ ಥರ ಯಾರು ಮಾಡ್ತಾರಂತಂದರೆ ಡಿಸೇಬಲ್ಡ್ ಬಗ್ಗೆ ಆಸಕ್ತಿ ಇದ್ದರೆ ಮಾತ್ರ ಕಂಪನೀಸ್ ಇಲ್ಲಿ ಬರ್ತಾರೆ, ಇಲ್ಲಾಂದರೆ ಅವರು ಬರುವುದಿಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಶಾಸಕರ ಈ ಒಂದು ಮಾನವೀಯ ಗುಣ, ವಿಶೇಷ ಚೇತನರ ಬಗ್ಗೆ ನಾವು ಹಿಂದಿನಿಂದಲೂ ನೋಡಿದ್ದೇವೆ. ಈ ಒಂದು ಅವರ ವಿಶೇಷ ಚೇತನರ ಬಗ್ಗೆ ಇರುವ ಆಸಕ್ತಿಗೆ ಅವರಿಗೆ ಇಲಾಖೆಯ ಎಲ್ಲ ವಿಕಲಚೇತನ ಸಂಘಟನೆಗಳ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೇವೆ. ಇವತ್ತಿನ ದಿನ ವಿಕಲಚೇತನರಿಗಾಗಿ ಒಂದು ಜಾಬ್ ಹಬ್ಬವನ್ನು ಹಮ್ಮಿಕೊಂಡಿದ್ದಾರೆ. ಬೈಂದೂರು ಶಾಸಕರ ನೇತೃತ್ವದಲ್ಲಿ ಹಾಗೂ ಇಲಾಖಾ ಅಧಿಕಾರಿಗಳಾಗಿರುವಂಥ ಶ್ರೀಮತಿ ರತ್ನ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ನಮ್ಮ ಸುತ್ತಮುತ್ತಲಿರುವ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಈ ಒಂದು ಭಾಗದ ವಿಕಲಚೇತನರಿಗೂ ಕೂಡ ಇಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇದು ನಮ್ಮ ಎಲ್ಲ ವಿಕಲಚೇತನರಿಗೆ ಒಂದು ಒಳ್ಳೆಯ ಅವಕಾಶ. ಬೇರೆ ಕಡೆ ಹೋಗಿ ಅವರಿಗೆ ಇಂಟರ್ವ್ಯೂ ಕೊಡೋದಾಗಲಿ, ಟ್ರಾವೆಲ್ ಮಾಡೋದಾಗಲಿ ಕಷ್ಟ ಆಗುತ್ತೆ ಅಂತೇಳಿ ಇಲ್ಲೇ ಹಮ್ಮಿಕೊಂಡಿರೋದು ತುಂಬ ಸಂತೋಷದ ವಿಷಯ. ಬಹುಶಃ ನಾವು ವಿಕಲಚೇತನ ಕ್ಷೇತ್ರದಲ್ಲಿ ಬಹುಶಃ 5-6 ವರ್ಷಗಳ ಅವಧಿಯಲ್ಲಿ, ಹಿಂದಿನ 5-6 ವರ್ಷಗಳ ಅವಧಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. APD ಸಂಸ್ಥೆಯಿಂದ ಹಾಗೆ ಎಲ್ಲ ಸಂಘ ಸಂಸ್ಥೆಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ. ನನ್ನ ಹೆಸರು ಆಕಾಶ್ ಶೆಟ್ಟಿ ಹಂಪಾರ್ ಅಂತೇಳಿ, ನಾನು ಸಾಮಾಜಿಕ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು 3 ಜಿಲ್ಲೆ, ಬಹುಶಃ ನಮ್ಮ ಉಡುಪಿ ಜಿಲ್ಲೆಯನ್ನು ಒಳಗೊಂಡಂತೆ ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ 3 ಜಿಲ್ಲೆ ದಿವ್ಯಾಂಗರಿಗೆ, ನಿರುದ್ಯೋಗಿ ವಿಕಲಚೇತನಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನು ಬೈಂದೂರು ಶಾಸಕರು ಇಟ್ಟಿದ್ದಾರೆ ಅಂತೇಳಿ ನಾನು ಎಲ್ಲ ವಿಕಲಚೇತನ ಸಮುದಾಯದ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಮೊದಲಿಂದಾಗಿ ಸಲ್ಲಿಸ್ತಾ, ಬಹುಶಃ ಇಂಥ ಕಾರ್ಯಕ್ರಮಗಳು ಮತ್ತಷ್ಟು ರೂಪಿತ ಆದರೆ ಮಾತ್ರ ಒಂದು ಬಲವರ್ಧನೆಗೆ, ದಿವ್ಯಾಂಗರ ಸಮುದಾಯಕ್ಕೆ ಬಲವರ್ಧನೆಗೆ ಒಂದು ದೊಡ್ಡ ಹೆಜ್ಜೆ ಆಗುತ್ತೆ. ಹೀಗೆ ನಮ್ಮನ್ನು ಹುಡ್ಕೊಂಡು ನಾವಿದ್ದಲ್ಲಿಗೆ ಅವರು ಬಂದರೆ, ಸೊ ನಿಮ್ಗೆ ಗೊತ್ತಿರುವ ಹಾಗೆ ದಿವ್ಯಾಂಗರಲ್ಲಿ 21 ವಿವಿಧ ರೀತಿಯ ಡಿಸಬಿಲಿಟಿಯನ್ನು ಕೇಂದ್ರ ಸರ್ಕಾರ ಗುರುತಿಸಿದೆ. ಇಲ್ಲಿ ಹತ್ತಿರದ ಅವರಿಗೆ ಸ್ಥಳೀಯ ಅವಕಾಶ ಮಾಡಿಕೊಟ್ಟ ನಿಟ್ಟಿನಲ್ಲಿ ಅವರ ಮನೆ ಹತ್ತಿರ ಎಲ್ಲ ಉದ್ಯೋಗ ಆಕಾಂಕ್ಷಿಗಳು ಜಾಸ್ತಿ ಆದ ರೀತಿಯಲ್ಲಿ ಮಾತ್ರ ಈ ಯೋಜನೆ
ಒಂದು ದೊಡ್ಡ ಸ್ವರೂಪಕ್ಕೆ ತೆಗೆದುಕೊಳ್ಳುತ್ತೆ. ಅಂದರೆ ಈಗ ಕೂಡ ಮಾನ್ಯ ಸರ್ಕಾರ ಒಂದು ಕಾಯ್ದೆಯನ್ನು ತರಲಿಕ್ಕೆ ಆಲೋಚನೆ ಮಾಡ್ತಾ ಇದೆ. ಇದಕ್ಕೆ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರ ಕ್ಯಾಬಿನೆಟಲ್ಲಿ ಕೂಡ ಇದಕ್ಕೆ ಕ್ಯಾಬಿನೆಟಿಗೆ ಹೋಗಿ ಅದು ಅಪ್ರೂವಲ್ ಆಗಿ ಬರುತ್ತೆ. ಏನು ಸ್ಥಳೀಯ ಸಂಘ ಸಂಸ್ಥೆಗಳಿದೆ ಅಲ್ಲಿ ಅವರಿಗೆ ಉದ್ಯೋಗ ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಆಲೋಚನೆ ಮಾಡ್ತಾ ಇದೆ. ಹಾಗೆ ಸಂಘ ಸಂಸ್ಥೆಗಳು ಈ ಮಹತ್ವಪೂರ್ಣ ಹೆಜ್ಜೆಯನ್ನು ಹಾಕ್ಕೊಂಡಾದಾಗ ಮಾತ್ರ ನಮ್ಮ ಸಮುದಾಯ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಈ ನಿಟ್ಟಿನಲ್ಲಿ ಹೇಳ್ತಾ ನಮ್ಮ ಎಲ್ಲ ಸಮುದಾಯದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಹೀಗೆ ಏನೆಲ್ಲ ಎಷ್ಟು ಜನ ಸ್ಪರ್ಧಾತ್ಮಿಗಳು ಹಾಗೆ ಎಷ್ಟು ಜನ ಉದ್ಯೋಗ ಆಕಾಂಕ್ಷಿಗಳು ಬಂದಿದ್ದಾರೆ ಅವರೆಲ್ಲರೂ ಕೂಡ ಉದ್ಯೋಗ ಪಡ್ಕೊಂಡು ಅವರ ಸಮೃದ್ಧ ಹೆಜ್ಜೆಗೆ ಆ ಉದ್ಯೋಗ ಕ್ರಾಂತಿ ಆಗಲಿ ಅಂತ ಹಾರೈಸ್ತಾ ಇದ್ದೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಣಪತಿ ಪೂಜಾರಿ ಅಂತೇಳಿ, ಉಡುಪಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಸಮಾಜ ಸೇವೆ ಪುರಸ್ಕೃತರು. ಮೊದಲಾಗಿ ಹೇಳಬೇಕಂದ್ರೆ ಬೈಂದೂರು ಶಾಸಕರಿಗೆ ಅನಂತ ಧನ್ಯವಾದಗಳು. ಯಾಕಂತ ಹೇಳಿದ್ರೆ ಇಂಥ ಒಂದು ಹಲವಾರು ಅಂಗವಿಕಲರಿಗೆ ಮೊದಲನೇದಾಗಿ ಉದ್ಯೋಗ ಬೇಕಾಗಿರೋದು. ಹಣ ಗಿಣ ಏನು ಕೊಟ್ಟರೆ ಸಾಕಾಗೋದು, ಅವ್ರಿಗೆ ಬೇಕಾಗಿರೋದು ಉದ್ಯೋಗ, ಅವರ ಜೀವನಕ್ಕೋಸ್ಕರ. ಇದು ಬೆಂಗಳೂರು, ಮಂಗಳೂರು ಇನ್ನಿತರ ಹಲವಾರು ಕಡೆ ಹೋಗೋದಕ್ಕಿಂತ ಹತ್ತಿರದ ಸಂಘ ಸಂಸ್ಥೆಗಳಲ್ಲಿ ಉದ್ಯೋಗ ಕೊಟ್ಟರೆ ಅಂಗವಿಕಲರಿಗೆ ಇನ್ನೂ ಹೆಚ್ಚಿನ ಅನುಕೂಲ, ಎಲ್ಲ ಅಂಗವಿಕಲರಿಗೆ ಉದ್ಯೋಗ ಸಿಗಲಿ. ಹಾಗೆ ಇನ್ನು ಹೆಚ್ಚಿನ ಅಂಗವಿಕಲ ಆಕಾಂಕ್ಷಿಗಳು ಇನ್ನು ಹೆಚ್ಚಿನ ಇನ್ನೊಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಅವರಿಗೆಲ್ಲರಿಗೂ ಉದ್ಯೋಗ ಸಿಗಲಿ ಅಂತ ಹೇಳ್ತಾ 12 ಮಾತುಗಳನ್ನು ಮುಗಿಸ್ತೇನೆ.